9th ಆ್ಯನಿವರ್ಸರಿ ಸ್ಪೆಷಲ್ಗೆ ನಾವು ಎಲ್ಲೂ ಜಾಸ್ತಿ ಹೋಗೋಕ್ಕಾಗಲಿಲ್ಲ ಮಕ್ಕಳಿರೋದ್ರಿಂದ. ಆ್ಯಂಡ್ ಹೋಟೆಲಿಗೆ ಮಾತ್ರ ಹೋಗಿದ್ವಿ. ಲೈಟಾಗಿ ಡಿನ್ನರ್ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಅಲ್ಲೇ ಫೋಟೋಸ್ ತಗೊಳ್ತಾನೆ ಇದ್ದಾಗ ನಾನಂತೂ ಫುಡ್ ಬರೋವರೆಗೂ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಪಕ್ಕದಲ್ಲಿ ನೇಬರ್ ನಮಗೆ ಫಲೂಡ ಕೊಟ್ಟಿದ್ದರು. ಸೊ ಅದನ್ನು ಹೇಗೆ ಮಾಡೋದಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಸಬ್ಜಾ ಸೀಡ್ಸು ಮತ್ತು ಶಾವಿಗೆನ ಹಾಲಲ್ಲಿ ಬೇಯಿಸಿರೋದನ್ನ ಫಸ್ಟ್ ಹಾಕ್ಕೊಂಡು ಕಾಲು ಲೋಟ, ಇನ್ನು 2 ಸ್ಪೂನ್ಸಷ್ಟು ಸಬ್ಜಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಕಲಸಿದ ಮೇಲೆ ಇದು ಏನು ಜೆಲ್ಲಿ ಇದನ್ನು 2 ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಕ್ಕೂ ಸಕ್ಕರೆ ಹಾಕಿಲ್ಲ. ಆ್ಯಂಡ್ ಐಸ್ ಕ್ರೀಮ್ ಬೇಕಾದರೆ ಮೇಲೆ ಹಾಕ್ಕೋಬೋದು. ಆ್ಯಂಡ್ ಕಸ್ಟರ್ಡ್ ಫ್ರೂಟ್ಸ್ನ ಏನು ಕಟ್ ಮಾಡಿ ಸಣ್ಣದಾಗಿ ಸ್ಕ್ವೇರ್ಸಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತು ಮೆಲನ್ ಸೀಡ್ಸ್ ಹಾಕ್ಕೊಳ್ಬೋದು. ಹೆಲ್ತಿ ಎಷ್ಟೊಂದು ಇದೆ ಇರೋದ್ರಲ್ಲಿ, ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಸೊ ಇಬ್ಬರು ಕೂಡ ಎಂಜಾಯ್ ಮಾಡಿ ತಿಂತಾ ಇದ್ದಾರೆ. ಸೊ ಮನೇಲೂ ನೀವು ಮಾಡ್ಕೊಂಡು ಟ್ರೈ ಮಾಡಿ. ಯೂಶ್ವಲಾಗಿ ಸಮ್ಮರ್ಸ್ಗೆ ತುಂಬಾ ಇಷ್ಟಪಡ್ತಾರೆ ಇದನ್ನು ಮಕ್ಕಳು. ಐಸ್ ಕ್ರೀಮ್ ಬದಲು ಈ ಥರ ಹೆಲ್ತಿ ಫ್ರೂಟ್ಸ್ನ ಮಿಕ್ಕಿದ್ರು ಕೂಡ ಮಾಡಿಕೊಡ್ಬೋದು. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಶೇರ್ ಮಾಡಿ.